ವೆಜಿಟೇಬಲ್ ಎಲ್ಲ ಹಾಕಿ ಪಲಾವ್ ಮಾಡಿದ್ವಿ ಡಾಕ್ಟರ್. ಅದೇ ಡಾಕ್ಟರ್ ತಿಂದಿದ್ದು. ನಮ್ಮಮ್ಮ 1 ಪ್ಲೇಟ್ ಹಾಕೊಂಡು ತಿಂದ್ರು, ನಾನು 2 ಪ್ಲೇಟ್ ಹಾಕೊಂಡು ತಿಂದೆ ಡಾಕ್ಟರ್. ಬೇಕು ಅಂತ ತರಕಾರಿಗಳಿಗೆ ವಿಷ ಹಾಕಿ ಬೆಳೆಸಿದ್ರೆ ಹಿಂಗೆ ಹೊಟ್ಟೆ ನೋವು ಅಂತ ಬಂದ್ ಮಲ್ಕೊಂಡಿದ್ರೆ ಸರಿ. ಏನಾದ್ರೂ ಆಗಿತ್ತು ಅಂದ್ರೆ ಏನಾಗ್ತಾ ಇತ್ತು? ಡಾಕ್ಟ್ರು ಆ ರೀತಿ ಮಾತಾಡ್ಬಿಟ್ರು. ಅದಕ್ಕೆ ನೀವೇನು ಮನಸ್ಸಲ್ಲಿ ಇಟ್ಕೋಬೇಡಿ ಆಯ್ತಾ. ನೀವು ಚೆನ್ನಾಗಿ ಆಗ್ಬಿಡ್ತೀರಾ, ಏನಾಗಲ್ಲ. ಡಾಕ್ಟ್ರು ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ, ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ನೋಡಮ್ಮ. ನೀನು ಹೇಳಿದ ಮಾತು ಕೇಳಲಿಲ್ಲ, ಯಾರ ಮಾತು ಕೇಳಲಿಲ್ಲ. ಈ ತರ ಆಗೋಬಿಡ್ತು ಕಣಮ್ಮ. ಏನೋ ದೇವ್ರ ಪುಣ್ಯದಲ್ಲಿ ನಮ್ಗೇನು ಆಗ್ಲಿಲ್ಲ ನೋಡು, ಇಲ್ಲಾಂದ್ರೆ ಅಷ್ಟೇ ನಮ್ ಗತಿ. ನೀನು ಯಾರ ಮಾತಾದ್ರೂ ಕೇಳಿದ್ಯಾ ಇನ್ವರ್ಗೂ? ಯಾರ ಮಾತು ಕೇಳಲ್ಲ, ನಿನ್ನಿಷ್ಟಕ್ಕೆ ತಕ ತಕ ಅಂತ ಆಡೋದು. ಈಗ ನೋಡು, ನಿನ್ನಿಂದ ನನ್ಗೂ ಈ ಗತಿ ಬಂದ್ಬಿಟ್ಟಿದೆ ಅಂತ. ಈ ವಯಸ್ಸಾದ ಕಾಲಲ್ಲಿ ನಾನು ಏನೆಲ್ಲ ಅನುಭವಿಸ್ಬೇಕಾಗಿದೆಯೋ ಏನೋ ನನ್ಗೆ ಗೊತ್ತಿಲ್ಲ ಬಿಡು ನಿನ್ನಿಂದ. ಅಮ್ಮ, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಮ್ಮ. ಏನೋ ಈ ತರ ಮಾಡ್ಬಿಟ್ಟೆ, ಇನ್ಮೇಲೆಲ್ಲ ಈ ತರ ಎಲ್ಲ ಮಾಡಲ್ಲ. ಯಾವುದು ಗೊತ್ತಿಲ್ಲದೆ ಕೆಲಸ ಮಾಡಬಾರ್ದು ಅಂತ ಈಗಷ್ಟೇ ಗೊತ್ತಿರೋದು. ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಮ್ಮ. ಇನ್ನಾದ್ರೂ ನಿನಗೆ ಬುದ್ಧಿ ಬರತ್ತಾ ಅಂತ ನೋಡೋಣ. ಏನೋ ನೀನ್ ಮಾಡಿರೋ ತಪ್ಪಲ್ಲಿ ನಾನ್ ಸಿಕ್ಕಾಕೊಂಡಿದ್ದೀನಿ. ಮಕ್ಳೇನ ಸಿಕ್ಕಾಕೊಂಡಿದ್ವು ಅಂದ್ರೆ ಏನಾಗ್ತಾ ಇತ್ತು? ಅಯ್ಯೋ, ಆ ಮಾತು ಹೇಳ್ಬೇಡಮ್ಮ. ನಾನು ನೆನ್ಸ್ಕೊಂಡು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಮ್ಮ. ನಾನು ಮಾಡಿರೋ ತಪ್ಪಲ್ಲಿ ನನ್ನ ಮಕ್ಳಿಗೇನು ಆಗ್ಲಿಲ್ವಲ್ಲ, ಅದೇ ನಾನು ಮಾಡಿರೋ ಪುಣ್ಯ. ಸರಿ ಬಿಡು, ಇನ್ನು ಅಳ್ತಾ ಇರ್ಬೇಡ. ಇನ್ನಾದ್ರೂ ನೀನ್ ಬುದ್ಧಿ ಬಂದಿದೆಯಲ್ಲ, ಇನ್ಮೇಲಾದ್ರೂ ಹುಷಾರಾಗಿ ಬದುಕೊಳ್ಳೋದನ್ನ ನೋಡು. ಆಯ್ತು ಕಣಮ್ಮ. ಅಲ್ಲೇ ಇದೆ ನೋಡಚ್ಚು, ತೆಗ್ದಿಡೋದನ್ನ. ಆಯ್ತಮ್ಮ. ಪ್ರೀತಿ, ನಿಮ್ಮ ಅತ್ತಿಗೆ ಆಗಿದ್ದಕ್ಕೆ ಕರ್ಕೊಂಬಂದು ಹಿಂಗ್ ನೋಡ್ಕೊಳ್ತಾ ಇದ್ದಾಳೆ. ನಿಮ್ ದೊಡ್ಡಕ್ಕೆ ಆಗಿರ್ಬೇಕು, ಜಾಸ್ತಿ ಓದ್ ಕಳಿಸ್ತಾ ಇದ್ಲು ನೋಡು. ನಿಮ್ಮ ಅತ್ತಿಗೆ ಮನಸ್ತಾರೆ ಯಾರಿಗೂ ಬರಲ್ಲ. ಹೌದಮ್ಮ, ಅತ್ತಿಗೆ ತರ ಮನ್ಸು ಯಾರಿಗೂ ಬರಲ್ಲ. ಹಾಸ್ಪಿಟಲ್ ಬಂದು ನೋಡ್ಕೊಂಡ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ರು ನೋಡು. ಅಣ್ಣ ಹಂಗ್ ಬೈತಾ ಇದಾರೆ, ಆದ್ರೆ ಅತ್ತಿಗೆನೇ ಸಮಾಧಾನ ಮಾಡಿಸಿತ್ತು. ಹಿಂಗ್ ನಮ್ಮನ್ನ ಕರ್ಕೊಂಬಂದು ನೋಡ್ಕೊಳ್ತಾ ಇದಾರೆ. ಎಷ್ಟು ಒಳ್ಳೆ ಮನ್ಸಮ್ಮ. ಅತ್ತಿಗೆ ಯಾವತ್ತೂ ಚೆನ್ನಾಗಿರ್ಬೇಕು ನೋಡು. ನನಗೆ ಅವಳು ಮಕ್ಕ ನೋಡಕ್ಕೂ ಒಂಥರ ಆಗ್ತಿದೆ ಗೊತ್ತಾ. ಅವಳನ್ನ ಹೆಂಗಲ್ಲ ಮಾಡ್ಬಿಟ್ಟೆ ನಾನು. ಈಗ ಅವಳನ್ನ ನಾನು ನೋಡ್ಬಿಟ್ಟು ನನಗೆ ಒಂಥರ ಆಗ್ತಿದೆ ಪ್ರೀತಿ. ಅಮ್ಮ, ಇರ್ಲಿ ಬಿಡಮ್ಮ, ನಮ್ಮ ಅತ್ತಿಗೆ ತಾನೆ, ಅದೆಲ್ಲ ಏನ್ ತಪ್ಪು ತಿಳ್ಕೊಳ್ಳಲ್ಲ. ನೀನು ಈಗಾದ್ರೂ ಅತ್ತಿಗೆ ಹತ್ರ ಚೆನ್ನಾಗಿ ಮಾತಾಡು. ಅತ್ತಿಗೆ ನಿನ್ನ ಹತ್ರ ಮಾತಾಡ್ತಾರಲ್ಲ. ಆಯ್ತು ಪ್ರೀತಿ, ಮಾತಾಡ್ತೀನಿ ತಗ. ಅತ್ತಿಗೆ ಬರ ಕಾಣ್ತಾ ಇದೆ ಕಣಮ್ಮ. ಓ ಹೌದಾ, ತಡಿ, ನಾನು ಹಂಗೆ ನಿದ್ರೆ ಮಾಡಕ್ ಮಾಡ್ತೀನಿ. ನಿಮ್ಮ ಅತ್ತಿಗೆ ಬಂದ್ರೆ ನೀನೇ ಮಾತಾಡ್ತಾ ಇರು, ಸರಿನಾ? ಯಾಕಮ್ಮ, ಸುಮ್ಕಿರು. ಅದಕ್ಕೆ ಬಂದ್ರೆ ನೀನು ಮಾತಾಡು, ಏನಾಗಲ್ಲ. ಅವ್ರೇನೋ ನಿನ್ನ ನೋಡಿ ತಪ್ಪು ತಿಳ್ಕೊಳ್ಳಲ್ಲ. ನೀನ್ ಮಾಡಿದ್ದೆಲ್ಲ ಅವ್ರು ಮರ್ತೋಗಿರ್ತಾರೆ ಬಿಡು. ಇಲ್ಲ, ನಾನು ಹಂಗೆ ನಿದ್ರೆ ಮಾಡಕ್ ಮಲ್ಕೊಳ್ತೀನಿ. ನೀನ್ ಸುಮ್ಕಿರು, ನನ್ಗೊಂಥರ ಆಗ್ತಿದೆ ಅವಳನ್ನ ನೋಡಕ್ಕೆ. ಅದಕ್ಕೆ ಬನ್ನಿ ಅದಕ್ಕೆ. ಪ್ರೀತಿ, ಈಗ ಪರವಾಗಿಲ್ವಾ? ಅದಕ್ಕೆ ಈಗ ಪರವಾಗಿಲ್ಲ, ಹೊಟ್ಟೆ ನೋವಿಲ್ಲ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ಓ ಹೌದಾ, ಮತ್ತೆ ಅಷ್ಟು ವಾಂತಿ ಮಾಡಿದ್ರೆ ಸುಸ್ತಾಗದೆ ಇರತ್ತಾ? ತಗೋ, ಆರೆಂಜ್ ಜ್ಯೂಸ್ ಹಾಕೊಂಡ್ ಬಂದಿದ್ದೀನಿ, ಕುಡಿ. ಆಯ್ತು ಅಕ್ಕಿ, ಇಡೀ ಅಕ್ಕಿ ನಾನು ಕುಡಿತೀನಿ. ಸರಿ, ತೆಗ್ದು ಕುಡಿಬೇಕು. ಆಯ್ತಕ್ಕೆ, ಕುಡಿತೀನಿ. ಅತ್ತೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಸರಿ ಬಿಡು, ಜ್ಯೂಸು ಮತ್ತೆ ಕೊಟ್ರೆ ಆಯ್ತು. ಅಚ್ಚು ಕೇಳ್ತಾ ಇದ್ಲು, ಅವಳಿಗೆ ಕೊಟ್ಬಿಡ್ತೀನಿ. ಆಯ್ತಕ್ಕೆ, ಇಲ್ಲಾಂದ್ರೆ ಇಡಿ, ಅಮ್ಮ ಎದ್ಮೇಲೆ ಕುಡಿತಾರೇನೋ. ಬೇಡ, ಹಂಗೆ ಇಡೋದು ಬೇಡ. ಫ್ರೆಶ್ ಆಗಿ ಜ್ಯೂಸ್ ಕುಡಿಬೇಕು. ಇಟ್ಟು ಆಮೇಲೆಲ್ಲ ಕುಡಿತಾ ಇರಬಾರ್ದು. ಬೇಕಾದ್ರೆ ಮತ್ತೆ ಹಾಕಿದ್ರೆ ಆಯ್ತು. ಸರಿ, ನೀನ್ ತೆಗ್ದು ಕುಡಿ ಬೇಗ. ಪ್ರೀತಿ ಹೋಗ್ಬಿಟ್ಲಾ? ಹೂನಮ್ಮ, ಹೋಗ್ಬಿಟ್ರು. ಅದೇನ್ ಪ್ರೀತಿ ಕೈಯಲ್ಲಿ ಜ್ಯೂಸಾ? ಹೂನಮ್ಮ, ಆರೆಂಜ್ ಜ್ಯೂಸು ಅದಕ್ಕೆ ಹಾಕೊಂಬಂದು ಕೊಟ್ಟಿದ್ದಾರೆ. ನನಗೆ ಸುಸ್ತಾಗತ್ತಲ್ಲ ವಾಂತಿ ಎಲ್ಲ ಮಾಡಿದ್ದಕ್ಕೆ, ಅದಕ್ಕೆ ಸ್ವಲ್ಪ ಶಕ್ತಿ ಬರ್ಲಿ ಅಂತ ಆರೆಂಜ್ ಜ್ಯೂಸ್ ಹಾಕೊಂಬಂದು ಕೊಟ್ಟಿದ್ದಾರೆ. ಕುಡಿಯೋಣ ಅಂತ ಇಟ್ಕೊಂಡಿದ್ದೀನಿ. ಯಾಕಮ್ಮ? ಅಲ್ಲ, ನನಗೆ ಹಾಕೊಂಬಂದು ಜ್ಯೂಸ್ ತಗೊಂಡೋಗ್ಬಿಟ್ಲ ಅವಳು. ಮತ್ತೆ ನಾನು ಇಡಕ್ಕೆ ಕೇಳಿದೆ. ಅದಕ್ಕೆ ಬೇಡ ಇಟ್ವಿ ಅಂತ ಹೇಳಿದ್ರೆ ಸರಿ ಆಗಲ್ಲ, ಅದು ಬೇಕಾದ್ರೆ ಮತ್ತೆ ಹಾಕೊಡ್ತೀನಿ ಅಂತ ಅದನ್ನ ತಗೊಂಡೋಗ್ಬಿಟ್ರು. ಅಚ್ಚು ಕೇಳಿದಂತೆ ಅವಳಿಗೆ ಕೊಡಕ್ಕೆ. ನೀನು ಆಗ್ಲೇನೆ ಎತ್ ಕುತ್ಕೊಂಡಿದ್ರೆ ಸುಮ್ಮನೆ ಅದನ್ನ ನಿನಗೆ ಕೊಟ್ಟೋಗ್ತಾ ಇದ್ರಾ? ಹೋಗು, ನಿನ್ ಜ್ಯೂಸು ಈಗ ಹೋಯ್ತು, ನಿನಗೆ ಜ್ಯೂಸ್ ಇಲ್ಲ. ಅಯ್ಯೋ ಪ್ರೀತಿ, ನೀನ್ ಬೇಕಾದ್ರೆ ಜ್ಯೂಸು ಇನ್ನೊಂದು ಗ್ಲಾಸ್ ಕೊಡಿ ಅಂತ ಹೇಳಿ ಕುಡಿತಿಯಂತೆ. ಆ ಜ್ಯೂಸ್ ಕೊಡಿಲಿ, ನಾನು ಕುಡಿತೀನಿ. ಯಾಕೋ ನನಗೆ ಜ್ಯೂಸ್ ಕುಡಿಬೇಕಂತಾನೆ ಅನಿಸ್ತಾನೆ ಇತ್ತು ನೋಡು. ಕರೆಕ್ಟಾಗಿ ಅವಳು ಜ್ಯೂಸ್ ತಂದಿದ್ದಾಳೆ. ಏನೋ ನನಗೆ ಸಿಗ್ಬೇಕಾಗಿರೋದು ಸಿಗ್ಲಿಲ್ಲ. ನೀನ್ ತಗೊಂಡು ಕುಡಿತೀನಿ ನಿಮ್ಮ ಅತ್ತಿಗೆ ಹತ್ರ. ನನಗೆ ಕೇಳಕ್ ಒಂಥರ. ಕೊಡಿಲಿ ಆ ಜ್ಯೂಸ್, ನಾನು ಕುಡಿತೀನಿ. ಹೋಗಮ್ಮ, ನಾನೇ ಕೊಡ್ಲಿ, ಬೇಕಂದ್ರೆ ನೀನ್ ಕೇಳಿ ಕುಡಿ. ನನ್ಗೆಲ್ಲ ಕೊಡಕ್ಕಾಗಲ್ಲ, ನನಗೆ ಜ್ಯೂಸ್ ಬೇಕು. ಬಂದ್ಬಿಟ್ರಂಗೆ. ಪ್ರೀತಿ, ನಿಮ್ಮ ಅಮ್ಮ ಕಡೆ ನಾನು ಒಂಚೂರು ಕೊಡೆ ಕುಡಿಯಕ್ಕೆ ಏನೋ ಒಂಥರ ಅನಿಸ್ತಿದೆ. ಜ್ಯೂಸ್ ನೋಡ್ದಾಗಿಂದ ಒಂಥರ ಆಗ್ತಿದೆ. ಕೊಡು, ಒಂಚೂರು ಕೊಡ್ತೀನಿ, ಕೊಡು. ನೀನೇ ಕುಡಿತೀಯಂತೆ. ಅಮ್ಮ, ಒಂದ್ ಹನಿನೂ ಕೊಡಲ್ಲ. ಬೇಕಂದ್ರೆ ನೀನ್ ಅತ್ತಿಗೆ ಹತ್ರ ಕೇಳಿ ಕುಡಿ. ನಾನಂತೂ ಕೊಡಲ್ಲ. ನನ್ ಕೊಟ್ಟಿರೋ ಜ್ಯೂಸು ನಾನೇ ಕುಡಿಯೋದು. ಬಂದ್ಬಿಟ್ರು ಜ್ಯೂಸ್ ಬೇಕಂತೆ, ಜ್ಯೂಸು. ಅಯ್ಯೋ ಅಚ್ಚು, ಯಾಕೆ ಈ ತರ ಗಲೀಜು ಮಾಡ್ತಾ ಇದೀಯಾ? ತೆಗ್ದು ಆಚೆ ಹಾಕಿ. ಇವತ್ತು ವರಲಕ್ಷ್ಮಿ ಹಬ್ಬ, ನಾನು ಕ್ಲೀನ್ ಮಾಡ್ತಾ ಇದ್ದೀನಲ್ಲ. ಇನ್ನು ಅಲಂಕಾರ ಎಲ್ಲ ಮಾಡಕ್ಕಿದೆ, ತಿಂಡಿ ಮಾಡಕ್ಕಿದೆ, ಎಷ್ಟು ಕೆಲಸ ಇದೆ ಗೊತ್ತಾ? ಸಂಜೆ ಎಲ್ಲರನ್ನು ಕರೆದಿದ್ದಾರೆ, ಬರ್ತಾರೆ ಮನೆಗೆ. ಸಂಜೆ ಮುತ್ತೈದರನ್ನ ಕರೆದಿದ್ದೀನಿ, ಎಲ್ಲರೂ ಬರ್ತಾರೆ ಮನೆಗೆ. ಅಷ್ಟು ಬೇಗ ಎಲ್ಲ ಕೆಲಸ ಆಗ್ಬೇಕು. ಎಲ್ಲರೂ ಬರ್ತಾರಮ್ಮ?
ಹೌದಚ್ಚು, ಎಲ್ಲರೂ ಬರ್ತಾರೆ. ಅಷ್ಟ್ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು. ಸ್ವಲ್ಪ ಹೊತ್ತು ಏನು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಆಯ್ತಾ? ಅಮ್ಮ, ಇವತ್ತು ವರಲಕ್ಷ್ಮಿ ಹಬ್ಬ ಅಂತೆಮ್ಮ, ನನಗೆ ಗೊತ್ತೇ ಇಲ್ಲ ನೋಡು. ಅಮ್ಮ, ಇದು ಎಷ್ಟೊತ್ತಿಂದ ರೆಡಿ ಮಾಡ್ತಾ ಇದ್ದೀರಾ? ರಾತ್ರಿ ನಿಮ್ಮ ಅತ್ತೆ ಮತ್ತೆ ಅಜ್ಜಿನ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿದ್ರಲ್ಲ, ಆವಾಗ ಬಂದಾಗಿಂದ ಸರಿ ಇನ್ನೇನು ಹೋಗಿ ನಿದ್ರೆ ಮಾಡಿದ್ವಿ ಅಂದ್ರೆ ಕೆಲಸ ಆಗಲ್ಲ ಅಂತ ರಾತ್ರಿಯಿಂದ ತಿಂಡಿ ಮಾಡಕ್ ಶುರು ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಪೂಜೆನೂ ಮಾಡಾಯ್ತು. ಬೆಳಗ್ಗೆನೆ ಎಬ್ಸ್ದೆ ನಿಮ್ಮನ್ನ 3:30 ಗಂಟೆಗೆ. ಯಾರು ಎದ್ದೊಳ್ಳೆ ಇಲ್ಲ. ಸರಿ ನಾವಾದ್ರೂ ಪೂಜೆ ಮಾಡೋಣ ಅಂತ ಮನೆಯೆಲ್ಲ ಒರೆಸಿ ಎಲ್ಲ ಆಯ್ತು, ಪೂಜೆನೂ ಆಗೋಯ್ತು. ಇನ್ನೇನು 2 ತಿಂಡಿ ಮಾಡೋಣ ಅಂತ ಇದ್ದೆ ನೋಡು, ಮರ್ತೋಗ್ಬಿಡ್ತು. ಸರಿ ಇರ್ಲಿ, ಆಗ್ಲೂ ಇಲ್ಲ ಕೆಲಸ ಬೇರೆ ನನಗೆ, ತುಂಬಾ ನಿದ್ರೆ ಬರ್ತಾ ಇತ್ತಾ, ಮತ್ತೆ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟೆ. ಅದೇ ಇಲ್ಲೆಲ್ಲ ತಿಂಡಿ ಮಾಡಿದಿರಲ್ಲಮ್ಮ, ಇನ್ನೇನ್ ತಿಂಡಿ ಮಾಡ್ತೀರಾ? ದೇವರಿಗಿಡೋ ತಿಂಡಿ ಎಲ್ಲ ಮಾಡಾಯ್ತು. ನಮ್ಮ ಮನೆಗೆ ಬರ್ತಾರಲ್ಲ ಮುತ್ತೈದೆಯರು, ಅವರಿಗೆ ಏನಾದ್ರೂ ಸ್ವೀಟ್ ಕೊಡ್ಬೇಕಲ್ಲ, ಅದಕ್ಕೆ ಮಾಡೋಣ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ಟೈಮು ಆಗೋಯ್ತಾ. ಸರಿ ಇರ್ಲಿ, ಸಂಜೆ ತಾನೇ ಬರ್ತಾರೆ, ಮಧ್ಯಾಹ್ನ ಮಾಡಿದ್ರೆ ಆಯ್ತು ಅಂತ ಸುಮ್ಕಾಬಿಟ್ಟೆ. ಹೋಳಿಗೆ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ಅಮ್ಮ, ಹೋಳಿಗೆ ಈಗಲೇ ಮಾಡಕ್ ಶುರು ಮಾಡಿ ಅಮ್ಮ, ಪ್ಲೀಸ್ ಅಮ್ಮ. ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಮ್ಮ. ಹೋಳಿಗೆ ಅಂದ್ರೆ ನನ್ನ ಫೇವರೇಟ್ ಗೊತ್ತಾ ಅಮ್ಮ? ಪ್ಲೀಸ್ ಅಮ್ಮ, ಇಲ್ಲಿರೋ ತಿಂಡಿಗಿಂತ ನನ್ಗೆ ಹೋಳಿಗೆನೇ ಇಷ್ಟ. ಪ್ಲೀಸ್ ಅಮ್ಮ ಮಾಡಮ್ಮ. ಹೌದಾ ಅಚ್ಚು, ಸ್ವಲ್ಪ ಹೊತ್ತು ಮುಂಚೆ ಈ ದೇವ್ರ ಹತ್ರ ಇರೋ ಸ್ವೀಟ್ಸ್ ಎಲ್ಲ ನಿನ್ ಫೇವರೇಟ್ ಅಂತ ಹೇಳ್ತಾ ಇದ್ದೆ. ದೇವ್ರ ಹತ್ರ ಇಟ್ಟಿರೋಂತ ನೈವೇದ್ಯ ಮುಟ್ಬಾರ್ದು, ಸಂಜೆನೆ ಕೊಡ್ತೀನಿ ಅಂದಿದ್ದಕ್ಕೆ ಈಗ ಹೋಳಿಗೆ ಫೇವರೇಟ್, ತುಂಬಾ ಇಷ್ಟ ಅಂತ ಹೇಳ್ತಾ ಇದೀಯಾ? ಅಮ್ಮ ಅದೆಲ್ಲ ಬಿಡಮ್ಮ ಅಮ್ಮ, ಈಗಲೇ ಹೋಳಿಗೆ ಮಾಡಕ್ ಶುರು ಮಾಡಿ ಅಮ್ಮ. ಈಗ ನೀವು ಮಾಡಕ್ ಶುರು ಮಾಡಿದ್ರೆ ನಾನು ಈಗ್ಲೂ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ರಾತ್ರಿ ತಿನ್ಬೋದು, ಮತ್ತೆ ನಾಳೆನೂ ತಿನ್ಬೋದು. ನೀವು ಸಂಜೆ ಮಾಡಿದ್ರಿ ಅಂತ ಹೇಳಿದ್ರೆ ಸಂಜೆ ಮಾತ್ರ ತಿನ್ಬಿಟ್ಟು ಮತ್ತೆ ನಾಳೆ ತಿನ್ಬೇಕಾಗತ್ತೆ, ಒಂದೇ ಸಲ ತಿನ್ಬೇಕಾಗತ್ತಮ್ಮ ಇವತ್ತು. ಅದಕ್ಕೆ ಅಮ್ಮ, ನೀವು ಈಗಲೇ ಮಾಡಕ್ ಶುರು ಮಾಡ್ಬಿಟ್ರೆ ನಾನು ಈಗಲಿಂದನೇ ತಿನ್ನಕ್ ಶುರು ಮಾಡ್ಬಿಡ್ತೀನಿ. ಅಯ್ಯೋ ಅಚ್ಚು, ನೀ ಹೇಳ್ದಂಗೆ ಈಗ್ಲಿಂದ ನೀ ತಿನ್ನಕ್ ಶುರು ಮಾಡ್ಬಿಟ್ರೆ ಮುಗೀತು ಅಷ್ಟೇ ಕತೆ. ಬಾತ್ರೂಮ್ ಅಲ್ಲೇ ನಿನ್ನೂ ಸೆಟ್ಲ್ ಆಗ್ಬೇಕಾಗತ್ತೆ, ಆಯ್ತಾ? ಸುಮ್ಕಿರು, ನಾನು ಮಧ್ಯಾಹ್ನದ ಮೇಲೆ ಮಾಡಕ್ ಶುರು ಮಾಡ್ತೀನಿ, ಆಮೇಲೆ ತಿಂತಿಯಂತೆ. ಅದು ಒಂದ್ ಮಿತಿ ಇರ್ಬೇಕು ತಿನ್ನೋದಕ್ಕೆ. ನೀನ್ ಹೇಳ್ದಂಗೆ ತಿಂತಾನೇ ಇದೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಬಾತ್ರೂಮ್ ಅಲ್ಲೇ ನೀನ್ ಸೆಟ್ಲ್ ಆಗ್ಬೇಕಾಗತ್ತೆ. ಏನು ಹೇ ಯೋ ಅಚ್ಚು, ಏನು ಗುರಾಯಿಸ್ತಾ ಇದೀಯಾ? ನಾನೇನ್ ಮಾಡಿ? ಅನು ಅಪ್ಪನು ನಗಾಡ್ಲಿಲ್ವಾ ಈಗ? ಅವ್ರನ್ನ ಏನು ಹೇಳ್ತಾ ಇಲ್ಲ, ನನ್ನ ಮಾತ್ರ ನೀನು ಗುರಾಯಿಸ್ತಾ ಇದೀಯಾ? ಏನೇ ಹಂಗ್ ನೋಡ್ತಾ ಇದೀಯಾ? ಅಕ್ಕ, ನೀನು ನಗಾಡ್ದ? ನನಗ್ ಬರೇ ಜೂಲಿ ನಗಾಡ್ದಂಗೆ ಕೇಳಿಸ್ತು. ಹೌದು, ನಗಾಡ್ದೆ, ಏನಾಯ್ತು? ಅಮ್ಮ ಹೇಳಿದ್ದು ಆ ರೀತಿ ಇತ್ತು, ಅದಕ್ಕೆ ನಗು ಬಂತು. ನಗಾಡ್ದೆ, ಏನಾಯ್ತೀಗ? ಇರ್ಲಿ ಇರ್ಲಿ, ನನ್ಗೊಂದ್ಸಲ ಟೈಮ್ ಬರತ್ತಲ್ಲ, ಆಗ ಮಾಡ್ತೀನಿ. ಮಾಡ್ಕೋ, ನೋಡ್ತೀನಿ. ಏನು ನಮ್ಮ ಅಕ್ಕನೇ ಹೋಗ್ಬಿಟ್ಲಲ್ಲ, ಇಲ್ಲೇ ನಿಂತ್ಕೊಂಡ್ ಮಾಡ್ತಾ ಇದ್ಯಾ? ಹೋಗು, ನಮ್ಮ ಅಕ್ಕ ನಿನ್ ಕಡೆ ಬಾಲ ಹಿಡ್ಕೊಂಡು ಹೋಗ್ತಿಲ್ಲ, ಹೋಗು. ಹೇಯೋ, ನನಗೆ ಗೊತ್ತುಂಟು ಹೋಗೋದಿಕ್ಕೆ, ನಿನಗೇನು? ನಾನು ಹೋಗ್ತೀನಿ, ಇಲ್ಲೇ ಇರ್ತೀನಿ. ಏಯ್ ತಡಿ ತಡಿ, ನೀನು ಏನಂತ ಹೇಳಿದೆ ನೀನು? ವಾಟ್ಸ್ಆಪ್ ಅಲ್ಲಿ ತರಕಾರಿದೆಲ್ಲ ಫೋಟೋ ಹಾಕ್ಬಿಟ್ಟು, ಏಯ್ ಅಚ್ಚು, ಇದು ನಮ್ಮ ಗಾರ್ಡನ್ ಅಲ್ಲಿ ಬೆಳೆದಿರೋಂತ ತರಕಾರಿಗಳು, ಬೇಕಾದ್ರೆ ಬಂದು ತಗೊಂಡೋಗು, ಹೊಟ್ಟೆ ಉರಿ ಪಡ್ಬೇಡ, ಆ ತರ ತಾನೇ ಹೇಳಿದೆ. ಹೇ ಅಚ್ಚು, ಅದನ್ನೆಲ್ಲ ಬಿಡು ಆಯ್ತಾ, ಸುಮ್ಕೆ ಇರು, ನಾನು ಹೋಗ್ತೀನಿ. ಏಯ್ ಅಚ್ಚು, ಸುಮ್ನೆ ಇರು, ಶೈ ಬಿಡು, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ನಾನು ಹೋಗ್ಬೇಕು. ಮೊದಲು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಇಲ್ಲಿಂದ ಹೋಗು, ಆಯ್ತಾ? ಏನ್ ಹೇಳ್ದೆ ನೀನು? ಬಂದು ತರಕಾರಿ ಎಲ್ಲ ತಗೊಂಡೋಗು, ಹೊಟ್ಟೆ ಉರಿ ಪಡ್ಬೇಡ ಅಂತ ತಾನೇ ಹೇಳ್ದೆ. ಅಯ್ಯೋ ಸಾರಿ ಅಚ್ಚು, ನಾನು ಇನ್ಮೇಲೆ ಆ ತರ ಎಲ್ಲ ಮಾತಾಡಲ್ಲ, ಓಕೆನಾ? ನಾನು ನಿನ್ನೆ ಒಂದು ಖುಷಿಯಲ್ಲಿ ಆ ತರ ಮಾತಾಡ್ಬಿಟ್ಟೆ. ನಿನ್ಗೆ ಬೇಜಾರಾಯ್ತು ಅಂದ್ರೆ ಸಾರಿ, ನಾನು ಹೋಗ್ತೀನಿ, ಬಿಡು. ಇನ್ಮೇಲೆ ಏನಾದ್ರೂ ಆ ತರ ಮಾತಾಡ್ ನೋಡು, ಆಮೇಲಿದೆ ನಿನಗೆ. ಅಯ್ಯೋ, ಎಷ್ಟೊಂದು ಸ್ವೀಟ್ ಮಾಡಿಟ್ಟಿದ್ದಾರೆ ಅಮ್ಮ. ಯಾವುದು ಮುಟ್ಟಕ್ಕಾಗಲ್ಲ, ಎಲ್ಲ ಪೂಜೆ ಎಲ್ಲ ಮುಗ್ದು ಸಂಜೆ ಮೇಲೆ ಇದನ್ನೆಲ್ಲ ತಿನ್ಬೇಕಂತೆ. ಅಲ್ವರೆಗೂ ಕಾಯ್ತಾ ನೋಡ್ಕೊಳ್ತಾ ಸುಮ್ಮನೆ ನಿಂತಿರ್ಬೇಕು. ಹಾಯ್ ಫ್ರೆಂಡ್ಸ್, ಇವತ್ತಿನ ಗೇಮ್ ಏನಂತ ನೋಡೋಣವಾ? ಗೆಸ್ ದ ಫ್ರೂಟ್ ನೇಮ್. ಈ ಕಡೆ ಲೀಫ್ ಇದೆ, ಈ ಕಡೆ ಒಂದು ಆಪಲ್ ಇದೆ, ಇದೆರಡು ಸೇರಿಸಿದ್ರೆ ಒಂದು ಫ್ರೂಟ್ ನೇಮ್ ಬರುತ್ತೆ. ಯಾವ್ದಂತ ಹೇಳಿ ಕರೆಕ್ಟ್ ಆಗಿ ಆನ್ಸರ್ ನ ಕಮೆಂಟ್ ಮಾಡಿ, ಗೊತ್ತಾಯ್ತಾ? ವಿಡಿಯೋ ಕೊನೆವರೆಗೂ ನೋಡಿ, ಆನ್ಸರ್ ಏನಂತ ತೋರಿಸ್ತೀನಿ. ಅರೆ ಏನು ಇವತ್ತು ಯಾವುದು ವ್ಯಾಪಾರವೂ ಇಲ್ಲ, ಏನೂ ಇಲ್ಲ, ಜನನೂ ಬರ್ತಾ ಇಲ್ಲ. ಇವತ್ತು ಏನು ವರಮದು ಲಕ್ಷ್ಮೀದು ಹಬ್ಬ ಐತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇರಬೇಕು. ಹಂಗಂದ್ರೆ ನಾನು ಈಗ ಅಂಗಡಿಗೆ ಮುಚ್ಚಿಬಿಟ್ಟು ಮನೆಗೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲಿ ಸುಮ್ಮನೆ ಕುತ್ಕೊಂಡಿರ್ಬೇಕು ಅಲ್ಲ. ಅರೆ ಏನು ನಮ್ದು ಏಂಜಲ್ದಕ್ಕೂ ಹಾಕ ಬರ್ತೈತೆ. ಅರೆ ಏಂಜಲ್ದಕ್ಕೂ ಹಾಕ ಬನ್ರಿ. ಏನಾಯ್ತು, ಬಟ್ಟೆಗೆ ತರ್ಲಿಲ್ಲ, ಸುಮ್ಕೆ ಬಂದಿದ್ದೀರಾ? ಅಲ್ಲ ಬಾನು,
ಮೊನ್ನೆ ನಾನು ಬಟ್ಟೆ ತಗೊಂಡಾಗ ಬಂದಲ್ಲ ಆಗ ನೀನು ನನಗೆ ಅಳತೆ ಬಟ್ಟೆ ಕೊಟ್ಟ ನಾನು ಅದನ್ನ ನೋಡ್ದಂಗೆ ಇಲ್ಲ ನೋಡು ಮನೆಯಲ್ಲೆಲ್ಲ ಪಕ್ಕ ನಾನು ಹುಡುಕ್ ನೋಡ್ಬಿಟ್ಟೆ ಎಲ್ಲೂ ಇಲ್ಲ ಕಣೆಮ್ಮ ಅದಕ್ಕೆ ನಿನ್ನ ಹತ್ರನೇ ಇರ್ಬೋದು ಅಂತ ಬಂದೆ ಇದ್ರೆ ಕೊಡು ನಾನು ಹೋಗ್ಬೇಕು ಅರ್ಜೆಂಟ್ ಕೆಲಸ ಇದೆ ಇವತ್ತು ಅರೆ ಏನ್ ಜಲ್ದಕ್ಕೂ ಹಕ ನೀವು ಬಟ್ಟೆ ತಗೊಳಕ್ಕೆ ಬಂದ್ರೆ ಅಲ್ಲ ಆಗ ಅದು ಕವರ್ ಕೊಟ್ಟೆ ನೋಡ್ರಿ ನಾನು ಅದ್ರೊಳಗೆ ನಾನು ಹಾಕ್ಬಿಟ್ಟಿದ್ದೀನಿ ನಿಮ್ದು ಹಳತೆದು ಬ್ಲೌಸು ನೀವು ಹೇಳಿದ್ರಲ್ಲ ಅವತ್ತು ಬಂದಾಗ ನಂದು ಹಳತೆಗೆ ಬ್ಲೌಸ್ ಕೊಡು ನಾನು ಬಟ್ಟೆ ಹೊಲಿಯಕ್ಕೆ ಕೊಡುವಾಗ ಕೊಡ್ತೀನಿ ಅಂತ ಅದಕ್ಕೆ ನಾನು ಕವರ್ನಾಗೆ ಹಾಕಿ ಕೊಟ್ಬಿಟ್ಟೆ ನೀವು ತಗೊಂಡು ಹೋದ್ರಲ್ಲ ಇಲ್ಲಿಂದ ಮತ್ತೆ ಏನು ನಿಮ್ಗೆ ಅಲ್ಲೇ ಹೋಗಿ ನೋಡ್ರಿ ಮನೆಯಲ್ಲಿ ಇರತ್ತೆ ಎಲ್ಲಾದ್ರೂ ನನ್ನ ಹತ್ರ ಇರೋದು 4 ಬಟ್ಟೆ ಐತೆ ಇಲ್ಲೇ ಬೇಕಾದ್ರೆ ನೋಡ್ರಿ ನಿಮ್ದು ಬಟ್ಟೆ ಇಟ್ಕೊಂಡು ನನಗೇನು ಮಾಡೋದು ಲೇ 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 ಬಾನು ಸೀಟ್ ಮಾಡ್ಕೊಂಬೇಡ ಕಣೆ ನಾನು ಎಲ್ಲಾದ್ರೂ ಮನೆ ಒಳಗಡೆ ಹಾಕಿರ್ತೀನಿ ಬಿಡು ನೋಡ್ತೀನಿ ನಿನ್ನ ಹತ್ರ ಏನಾದ್ರೂ ಇದೆಯಾ ಅಂತ ಕೇಳಕ್ ಬಂದೆ ಅಷ್ಟೇ ಅಷ್ಟಿಗೆ ಇಷ್ಟೊಂದು ಸೀಟ್ ಮಾಡ್ಕೊಂಡು ಮಾತಾಡ್ತಾ ಇದೀಯಾ ನನ್ ಬಗ್ಗೆ ನಿಂಗೆ ಗೊತ್ತಿಲ್ವಾ ಸರಿ ಹಂಗೂ ನಿನ್ನ ಹತ್ರ ಇದ್ರೆ ನನ್ ಬ್ಲೌಸ್ ಇಟ್ಕೊಂಡು ನೀನೇನ್ ಮಾಡ್ತೀಯ ಹೇಳಿ ನೋಡೋಣ ನಾನು ನಿನ್ನ ತಕ ಇದೆಯಾ ಅಂತ ಕೇಳಕ್ ಬಂದಿದ್ದಷ್ಟೇ ಅರೆ ಏನ್ ಜಲ್ದಕ್ಕೂ ಹಕ ನೋಡ್ರಿ ನಾನು ಬೆಳಗ್ಗೆ ಹಿಂದ ಕುತ್ಕೊಂಡಿದ್ದೀನಿ ನಂದಕ್ಕೆ ಒಂದು ಗಿರಾಕಿನೂ ಬರ್ಲಿಲ್ಲ ಬಟ್ಟೆ ಕೊಡಕ್ಕೆ ಅದು ಟೆನ್ಷನ್ ನಲ್ಲಿ ಇದೀನಲ್ಲ ಹಂಗೆ ನಂಗೆ ಸಿಟುಗೆ ಬಂದ್ಬಿಟ್ಟು ಬಿಡ್ರಿ ನೀವು ಮನೆಗೆ ಹೋಗಿ ಸ್ವಲ್ಪ ಚೆನ್ನಾಗಿ ಚೆಕ್ ಮಾಡಿದ್ರೆ ಸಿಗತ್ತೆ ನಾನು ಎಲ್ಲ ಬಟ್ಟೆ ಕೊಟ್ಬಿಡ್ತೀನಿ ನೋಡ್ರಿ ಯಾವ್ದು ಇಟ್ಕೊಳ್ಳಲ್ಲ ನಿಮ್ದಕ್ಕೆ ಮಾತ್ರ ಒಂದು ಅಳತೆಗೆ ಬಟ್ಟೆ ಇಟ್ಕೊಳ್ಳೋದು ಅದು ನೀವು ಕೇಳಿದ್ರಿ ಅಂತ ಕೊಟ್ಬಿಟ್ಟೆ ನೀವು ಹೋಗಿ ಮನೆನಾಗೆ ಹುಡುಕಿದ್ರೆ ನಿಮ್ಗೆ ಸಿಗತ್ತೆ ನಂದು ಟೆನ್ಷನ್ ಅಲ್ಲಿ ಕುತ್ಕೊಂಡಿರುವಾಗ ನೀವು ಹಿಂಗೆ ಕೇಳಿದ್ರೆ ಮತ್ತೆ ನನಗೆ ಸಿಟ್ಟಿಗೆ ಬರುತ್ತೆ ನೀವು ಏನು ಬೇಜಾರ್ಗೆ ಮಾಡ್ಕೊಂಬೇಡ್ರಿ ಅಕ್ಕ ಏನ್ ಜಲ್ದಕ್ಕ ಹಕ ನಮ್ದಕ್ಕೆ ಹಿಂಗೆ ಅಲ್ಲ ಯಾವಾಗ್ಲೂ ಬಿಡ್ರಿ ಬಿಡ್ರಿ ಆಯ್ತು ಕಡೆಮ್ಮ ಬಾನು ನಾನು ಹೋಗಿ ಮನೆಯಲ್ಲಿ ಇನ್ನೊಂದ್ಸಲ ಹುಡುಕ್ತೀನಿ ಬಿಡು ದುರ್ಗಾ ಬಾರಮ್ಮ ಏನು ಬಟ್ಟೆ ಹೊಲಿಯಕ್ ಬಂದ ಹೌದಕ್ಕೆ ಬಟ್ಟೆ ಹೊಲಿಸೋಣ ಅಂತ ಬಂದೆ ನೀವೇನ್ ಮಾಡ್ತಿದ್ದೆ ನೀವು ಬಟ್ಟೆ ಹೊಲ್ಸಕ್ ಬಂದ್ರಾ ಇಲ್ಲ ಇಲ್ಲ ನಾನು ಬಟ್ಟೆ ಹೊಲಿಸ್ಕೊಂಡಿದ್ದೀನಿ ಅಳತೆ ಬ್ಲೌಸ್ ಇಲ್ಲೇನಾದ್ರು ಇದೆಯಾ ಅಂತ ಹುಡುಕಕ್ ಬಂದೆ ಅಷ್ಟೇ ಓ ಹೌದಾ ನಾನು ಹೊಸ ಬಟ್ಟೆ ತಗೊಂಬಂದ ಅದೇ ಹೊಲ್ಸಕ್ ಕೊಡೋಣ ಅಂತ ಬಂದೆ ಕೊಡು ಕೊಡು ಬಾನು ಚೆನ್ನಾಗಿ ಹೊಲಿತಾಳೆ ಒಳ್ಳೆ ಟೈಲರು ಹೌದಕ್ಕೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನನ್ಗೆ ಅಲ್ಲೊಬ್ರು ಹೇಳಿದ್ರು ಇಲ್ಲಿ ಬಟ್ಟೆ ಚೆನ್ನಾಗಿ ಹೊಲಿತಾರೆ ದುಡ್ಡು ಕಡಿಮೆ ತಗೊಳ್ತಾರೆ ಅಂತ ಅದಕ್ಕೆ ನಾನು ಇಲ್ಲಿ ತಗೊಂಬಂದೆ ನಾನು ಮೊದಲು ಆಚೆ ಕೊಡ್ತಾ ಇದ್ನ ಅವ್ರು ಬಟ್ಟೆ ಕೊಡೋಕೆ ತುಂಬಾ ಲೇಟ್ ಮಾಡ್ತಾರೆ ನೋಡ್ರಿ ಅದಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟೆ ಸರಿ ಇವ್ರ ಹತ್ರ ಒಂದ್ಸಲ ಕೊಟ್ಟು ನೋಡೋಣ ಅಂತ ಕೊಡು ಕೊಡು ಚೆನ್ನಾಗಿ ಹೊಲಿತಾಳೆ ನಮ್ಮ ಬಾನು ಹೇಳ್ರಿ ಅಕ್ಕ ನಮ್ದು ಹತ್ರ ಹೊಸದಾಗಿ ಬಂದಿದ್ದೀರಾ ನಿಮ್ಗೆ ಯಾವ ತರ ಬೇಕು ಅಂತ ಹೇಳ್ರಿ ನಾನು ಅದೇ ತರ ಹೊಲ್ಕೊಡ್ತೀನಿ ಏನ್ ಮಾಡೋದು ಇದ್ರಲ್ಲಿ ಬ್ಲೌಸ್ಗೆ ಹೊಲಿಯೋದು ಅಯ್ಯೋ ಅಕ್ಕ ಹಂಗೇನಾದ್ರೂ ಮಾಡಿದೀರಾ ಸ್ವಲ್ಪ ಬಟ್ಟೆನ ಬಿಡಿಸ್ ನೋಡ್ರಿ ನಾನು ಡ್ರೆಸ್ ಪೀಸ್ ತಗೊಂಬಂದಿರೋದು ಬ್ಲೌಸ್ ಅಲ್ಲ ನನಗೆ ಚೂಡಿದಾರ್ ಹೊಲಿಬೇಕು ನೀವು ಬ್ಲೌಸ್ ಅಂತ ಕೇಳ್ತಾ ಇದೀರಾ ಫಸ್ಟ್ ಅಲ್ಲೇ ಹಿಂಗ್ ಮಾತಾಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಬಟ್ಟೆ ತುಂಬಾ ಕಾಸ್ಟ್ಲಿ ಇದೆ ಗೊತ್ತಾ ನೀವು ಚೆನ್ನಾಗಿ ಹೊಲ್ಕೊಡ್ತೀರಾ ಇಲ್ಲಾಂದ್ರೆ ಹೇಳಿ ನಾನು ತಗೊಂಡು ಹೋಗ್ಬಿಡ್ತೀನಿ ಅರೆ ಅಕ್ಕ ನೋಡ್ರಿ ಹಂಗೆ ಏನು ಇಲ್ಲ ನಾನು ಇದು ನೋಡುವಾಗ ಫಸ್ಟ್ ಸೀರೆಗೆ ಐತೆ ಅನ್ಕೊಂಡೆ ಇದು ಡ್ರೆಸ್ ಐತೆ ನಿಮ್ಗೆ ಚೂಡಿದಾರ್ಗೆ ನಾನು ಹೊಲಿತೀನಿ ಹೆಂಗೆ ಬೇಕು ಡಿಸೈನ್ಗೆ ಹೇಳ್ರಿ ಅದೇ ತರ ಹೊಲ್ಕೊಡ್ತೀನಿ ಹಂಗೆ ಎಲ್ಲ ಏನು ಇಲ್ಲ ಅಪ್ಪ ನಿಮ್ದಕ್ಕೆ ಏನ್ ಹೇಳುತ್ತೆ ಅದು ನಮ್ದಕ್ಕೆ ಹೊಲಿಯತ್ತೆ ಅಷ್ಟೇ ಅಕ್ಕ ನೋಡ್ರಿ ಚೆನ್ನಾಗಿ ಹೊಲ್ಕೊಡ್ರಿ ಅದು ತುಂಬಾ ಕಾಸ್ಟ್ಲಿ ಅಂದ್ರೆ ಕಾಸ್ಟ್ಲಿ ಬಟ್ಟೆ ನನಗೆ ಬೇಕೇ ಬೇಕು ಅಂತ ಗಂಡನ ಹತ್ರ ಹೇಳಿ ತಗೊಂಬಂದಿರೋದು ಇವತ್ತು ನಮ್ಮ ಅತ್ತಿಗೆ ಇದಾರಲ್ಲ ಅವ್ರ ಮನೆಯಲ್ಲಿ ಪೂಜೆ ಇದೆ ಹಂಗೆ ಹಾಕೊಂಡು ಹೋಗೋಣ ಅಂತ ತಗೊಂಬಂದಿದ್ದೀನಿ ಇವತ್ತೇ ಕೊಡ್ತೀರಲ್ಲ ಸಂಜೆ ಒಳಗಡೆ ಸಂಜೆ ಅಯ್ಯೋ ತುಂಬಾ ಬಟ್ಟೆ ಐತೆ ಅಕ್ಕ ಸರಿ ಬಿಡ್ರಿ ನಿಮ್ಗೆ ತಾನೇ ಕೊಡ್ತೀನಿ ಫಸ್ಟ್ ಟೈಮ್ಗೆ ಬಂದಿದ್ದೀರಾ ಸ್ವಲ್ಪ ದುಡ್ಡು ಒಂದು 20 ರೂಪಾಯಿಗೆ ಜಾಸ್ತಿ ಕೊಡ್ರಿ ಆಯ್ತಾ ನಾನು ಇಷ್ಟು ಬಟ್ಟೆ ಇರುವಾಗ ನಿಮ್ದು ಮೊದಲೇ ಹೊಲ್ಕೊಡ್ತೀನಲ್ಲ ಅದಕ್ಕೆ 20 ರೂಪಾಯಿ ಜಾಸ್ತಿನಾ ಸರಿ ಆಯ್ತು ಕೊಡ್ತೀನಿ ಚೆನ್ನಾಗಿ ಹೊಲ್ಕೊಡ್ರಿ ಆಯ್ತು ಅಕ್ಕ ನಿಮ್ದಕ್ಕೆ ಫೋನ್ ನಂಬರ್ಗೆ ಕೊಟ್ಟು ಹೋಗ್ರಿ ನಾನು ಬಟ್ಟೆ ಆದ್ಮೇಲೆ ಫೋನ್ಗೆ ಮಾಡ್ತೀನಿ ಆಯ್ತು ಕೊಡ್ತೀನಿ ಎಲ್ಲಿ ಸ್ವೀಟಿ ಮನೆ ಪೂಜೆ ಇದೆಯಲ್ಲ ಅಲ್ಗಾ ಹೌದಕ್ಕೆ ಯಜಮಾನ್ರೆ ಕೊಡ್ಸಿದ್ದು ನೀನು ಅಲ್ಲಿ ಹೋಗುವಾಗ ಹೊಸ ಡ್ರೆಸ್ ಹಾಕೊಂಡು ಹೋಗು ಅಂತ ದುಡ್ಡು ಕೊಟ್ಟ 200 ರೂಪಾಯಿ ನೋಡ್ರಿ ಆ ಡ್ರೆಸ್ಸಿಗೆ 200 ರೂಪಾಯಿ ಕೊಟ್ಟು ತಗೊಂಬಂದಿದ್ದು ಹೌದಾ ಸರಿ ಸರಿ ಹೌದಕ್ಕೆ ಅಕ್ಕ ಸ್ವಲ್ಪ ಚೆನ್ನಾಗಿ ಹೊಲ್ಕೊಡ್ರಿ ಆಯ್ತಾ ನಾನು ಫೋನ್ ನಂಬರು ಹೇಳಕ್ ಗೊತ್ತಿಲ್ಲ ನನಗೆ ಮನೆಗೆ ಹೋಗಿ ನಿಮ್ಮ ನಂಬರ್ನ ಅದಕ್ಕೆ ಹತ್ರ ತಗೊಳ್ತೀನಿ ನಾನೇ ಕಾಲ್ ಮಾಡ್ತೀನಿ ನಿಮ್ಗೆ ಆಯ್ತಾ ಹಂಗೆ ಮಾಡ್ರಿ ಸಂಜೆ 4 ಗಂಟೆ ಹೊರಗಡೆ ಕೊಡ್ತೀನಿ ಆಯ್ತಕ್ಕ ಅದಕ್ಕೆ ಬರ್ತೀನಿ ಏನ್ ಜಲ್ದಕ್ಕೂ ಹಕ ಏನೋ ನಿಮ್ದಕ್ಕೆ ರಿಲೇಷನ್ಗೆ ಐತೆ ಅವರು ರಿಲೇಷನ್ ನಮ್ ಸ್ವೀಟ್ ಇದಾಳಲ್ಲ ಅವಳ ತಮ್ಮನ ಹೆಂಡತಿ ಇವಳು ಅದೇ ಸ್ವಲ್ಪ ಗತ್ತು ಜಾಸ್ತಿ ಮತ್ತೆ ಹೊಟ್ಟೆ ಉರಿ ಪಡ್ತಾ ಇದ್ಲು ಮೊದಲಲ್ಲ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಗತ್ತು ಮಾತ್ರ ಕಡಿಮೆ ಆಗ್ಲಿಲ್ಲ ನೋಡು ಅದು ಯಾಕೆ ಗತ್ತು ಮಾಡೋದು ಅವರು ಅಷ್ಟು ದೊಡ್ಡ ಶ್ರೀಮಂತರು ಐತೆ ಗತ್ತು ಮಾಡದೇ ಇರ್ತಾಳ ಗಂಡ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಗತ್ತಿಲ್ದೇ ಇರತ್ತಾ ಅದಕ್ಕೆ ಇಷ್ಟೊಂದು ಗತ್ತು ಮಾಡೋದು ಓ ಹೌದು ಅದಕ್ಕೆ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದಿರ ಅದಕ್ಕೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಹೌದಾ ಪ್ರೀತಿ ಚೆನ್ನಾಗಿದೆಯಾ ಹೌದಕ್ಕೆ ಸಾಕ್ಷಾತ್ ದೇವರೇ ಇಲ್ಲಿ ಬಂದು ಪ್ರತಿಷ್ಠೆ ಆದಂಗಿದೆ ಅದಕ್ಕೆ ಚೆನ್ನಾಗಿದೆ ನೋಡಕ್ಕೆ ಹೌದಾ ಸರಿ ನಿನಗೆ ಆರೋಗ್ಯ ಈಗ ಪರವಾಗಿಲ್ವಾ ಅತ್ತೆ ನಿಮ್ಗೆ ಓ ಸ್ವೀಟಿ ಪರವಾಗಿಲ್ಲ ಕಣಮ್ಮ ಹೊಟ್ಟೆಗೆ ಸ್ವಲ್ಪ ಊಟ ಜ್ಯೂಸ್ ಎಲ್ಲ ಕುಡ್ದಿದ್ದಕ್ಕೆ ಈಗ ಸ್ವಲ್ಪ ಚೆನ್ನಾಗಿದೆ ಆಯ್ತಕ್ಕೆ ಎಲ್ಲ ಮುತ್ತೈದೆಯರು ಬಂದೋಗ್ಬಿಟ್ರ ಅಂತ ನಾನೇ ಲೇಟ್ ಆಗ್ಬಿಟ್ಟಿದೆ ಸ್ವೀಟಿ ಸ್ವೀಟಿ
ನನ್ನನ್ನು ಯಾಕೆ ಕರೆದೆ ಸ್ವೀಟಿ? ಹಾ ಅಕ್ಕ, ಯಾರನ್ನ ಹೇಳ್ತಾ ಇದ್ದೀರಾ? ಪ್ರೀತಿನಾ? ಆ ಮೂದೇವಿನೇ. ಅವಳನ್ನ ಯಾಕೆ ಕರೆದೆ? ಅವಳನ್ನ ನೋಡುವಾಗ್ಲೇನೆ ಸಿಟ್ ಬರ್ತಾ ಇದೆ ಸ್ವೀಟಿ. ನೀನ್ ಯಾಕೆ ಈ ತರ ಮಾಡ್ತೀಯಾ? ನೋಡು, ಇಂಥವ್ಳನ್ನೆಲ್ಲ ನಿನ್ ಮನೆ ಕರ್ಕೊಂಡೆ ಅಂದ್ರೆ ನಿಜವಾಗ್ಲೂ ನಿನ್ ಮನೆ ಹಾಳು ಮಾಡ್ಬಿಟ್ಟು ಹೋಗ್ತಾಳ ಅವಳು. ಅವಳನ್ನ ಮೊದಲು ಹೊರಗಡೆ ಹೋಗಕ್ಕೆ ಹೇಳು. ಅಕ್ಕ, ಸಿಟ್ ಮಾಡ್ಕೊಂಬೇಡ್ರಿ. ಅವಳು ಏನೋ ಒಂದು ಎಡವಟ್ ಮಾಡಿ ನಿನ್ನೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಿನ್ನೆ ರಾತ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು. ಆನ್ಸರ್ ಏನಂತ ನೋಡಲ್ವಾ? ಆನ್ಸರ್ ಬಂದು ಗ್ರೀನ್ ಆಪಲ್. ಯಾರ್ಯಾರು ಕಮೆಂಟ್ ಅಲ್ಲಿ ಆನ್ಸರ್ನ ಕರೆಕ್ಟ್ ಆಗಿ ಹೇಳಿದ್ರು ಅವರೆಲ್ಲರಿಗೂ ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ